ॐ वाङ्मे मनसि प्रतिष्ठित मनो मे वाचि प्रतिष्ठितम् आविर्म एधि वेदस्य म आणिस्थः श्रुतं मे मा प्रहसीः अनेनाधीतेन अहोरात्रान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारमवतु वक्तारम् ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಪಿತೃಪಕ್ಷದ ಮೂರನೆಯ ದಿನ ಭಾದ್ರಪದ ಬಹುಳ ತದಿಗೆ ಭೃಗುವಾಸರ ಶುಕ್ರವಾರ. ಪ್ರತಿ ಶುಕ್ರವಾರದಂದು ನಾವು ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇಂದಿನ ಈ ಪಿತೃಪಕ್ಷದ ಮೂರನೆಯ ದಿನದಂದು ಶುಕ್ರವಾರ ಶ್ರೀ ತುಳಸಿ ಸ್ತೋತ್ರಂ ಇದರ ಪಾರಾಯಣವನ್ನು ಮಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ತುಳಸಿ ಸ್ತೋತ್ರಂ. ಓಂ ವಿಷ್ಣು ಹರ್ಷಾಶ್ರು ಸಂಭೂತೆ ತುಳಸ್ಯಮರ ವಂದಿತೆ ನಮಸ್ಕರೋಮಿ ತ್ವಾಂ ಭಕ್ತ್ಯಾ मनोवाक्काय कर्मभिः पद्मनाभप्रिये देवी पद्मसंभवपूजिते पद्मपत्रविशालाक्षि वरदा भव मे सदा दिव्यरूपधरा देवी दिव्याभरणभूषिता पद्मकल्हारवदना वराभयचतुर्भुजा तुलस्यां सकला देवाः वसन्ति सततं यतः अतस्तामर्चये लोके सर्वान् देवान् समर्चितुम् नमस्तुलसि सर्वज्ञे पुरुषोत्तमवल्लभे पाहि मां सर्वपापेभ्यः सर्वसम्पत्प्रदायिनी पाहि मां सर्वपापेभ्यः सर्वसम्पत्प्रदायिनी श्री ತುಳಸಿ ಸ್ತೋತ್ರಂ ಸಂಪೂರ್ಣಂ. ಒಂದು ಚಿಕ್ಕ ಚೊಕ್ಕ
ಶಿವ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ತಾವು ಸಾಹಿತ್ಯವನ್ನು ನೋಡಿಕೊಂಡು ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸುವುದು. ಪ್ರಾರಂಭದಲ್ಲಿ ಮಹಾಮೃತ್ಯುಂಜಯ ಶ್ಲೋಕವನ್ನು 3 ಬಾರಿ ಪಾರಾಯಣ ಮಾಡೋಣ ಒಟ್ಟಿಗೆ. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ಮೃತ್ಯೋರ್ಮುಕ್ಷೇಯ ಮಾಮೃತಾತ್. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಪರಮೇಶ್ವರಲಿಂಗಂ ಭಜರೆ ಸರ್ವೇಶ್ವರಲಿಂಗಂ ಭಜರೆ. परमेश्वरलिंगं भजरे सर्वेश्वरलिंगं भजरे. आत्मलिंगं भजरे परमात्मलिंगं भजरे. परमात्मलिंगं भजरे परमात्मलिंगं भजरे. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये
ಹರ ಹರ ಮಹಾದೇವ ಶಂಭೋ. ಭಾದ್ರಪದ ಮಾಸದ ಬಹುಳ ತದಿಗೆಯೆಂದು ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪುಸ್ತಕವನ್ನು ಪರದೆ ಮೇಲೆ ಹಂಚಿಕೊಳ್ಳಲಿದ್ದೇವೆ. ವಿವೇಕ ಚೂಡಾಮಣಿ 167ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತಿಸುವುದು. ಓಂ ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 167ನೆಯ ಶ್ಲೋಕವನ್ನು ನೋಡಿಕೊಳ್ಳಿ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು. ಸಂಜ್ಞಾದಿಭೇದ ಕಲನಾ ಕಲಿತೋ ಬಲೀಯಾನ್. ತತ್ಪೂರ್ವಕೋಶಮಭಿಪೂರ್ಯ ವಿಜೃಂಭತೆ ಯಃ. ಪಂಚೇಂದ್ರಿಯೈಃ ಪಂಚಭಿರೇವ ಹೋತೃಭಿಃ ಪ್ರಚೀಯಮಾನೋ ವಿಷಯಾಜ್ಯಧಾರಯ. ಜಾಜ್ವಲ್ಯಮಾನೋ ಬಹುವಾಸನೇಂಧನೈಃ. ಮನೋಮಯಾಗ್ನೇರ್ದಹತಿ ಪ್ರಪಂಚಂ. ನ ಹ್ಯಸ್ತ್ಯ ವಿದ್ಯಾ ಮನಸೋತಿರಿಕ್ತ. ಮನೋ ಹ್ಯವಿದ್ಯಾ ಭವಬಂಧ ಹೇತುಃ. ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ. ವಿಜೃಂಭಿತೇಸ್ಮಿನ್ ಸಕಲಂ ವಿಜೃಂಭತೆ. ಸ್ವಪ್ನೇರ್ಥಶೂನ್ಯೇ ಸೃಜತಿ ಸ್ವಶಕ್ತ್ಯಾ.
होत्रादि विश्वं मन एव सर्वम् तथैव जाग्रत्यपि नो विशेषः तत्सर्वमेतन्मनसो विजृम्भणम् सुषुप्तिकाले मनसि प्रलीने नैवास्ति किञ्चित् सकलप्रसिद्धेः अतो मनः कल्पित एव पुंसः संसार एतस्य न वस्तुतोऽस्ति ಕೊನೆಯ ಶ್ಲೋಕ ವಾಯುನಾ ನೀಯತೆ ಮೇಘಃ पुनस्तेनैव नीयते मनसा कल्प्यते बन्धः मोक्षस्तेनैव कल्प्यते हरिः ॐ श्रीगुरुभ्यो नमः हरिः ॐ ಶ್ರೀಗುರುಭ್ಯೋ ನಮಃ. ಪಿತೃಪಕ್ಷ ಆರಂಭವಾಗಿದೆ. ಈ ಪಕ್ಷದ ಅಂತ್ಯದಲ್ಲಿ ಮಹಾಲಯ ಅಮಾವಾಸ್ಯೆ. ಈ 15 ದಿವಸಗಳಲ್ಲಿ ಯಾರ ತಂದೆ ತಾಯಿ ಅಸುನೀಗಿದ್ದಾರೋ ಅಂತಹವರು ಪಿತೃ ಆದಿಗಳಿಗೆ ತರ್ಪಣವನ್ನು ಬಿಡುತ್ತಾರೆ. ಪೂರ್ವಜರನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಈ ಪಕ್ಷ ಪಿತೃಪಕ್ಷ. ಭಾದ್ರಪದ ಬಹುಳ ಪಕ್ಷ ಪಿತೃಪಕ್ಷ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ನಿಮ್ಮಿಂದಾಗಿಯೇ ನಾವು ಈ ಶರೀರವನ್ನು ಹೊತ್ತುಕೊಂಡಿದ್ದೇವೆ, ಈ ಶರೀರದಲ್ಲಿದ್ದೇವೆ, ನಿಮಗೆ ಕೃತಜ್ಞತೆಗಳು. ಆಯಾಯ ತಿಥಿಯಲ್ಲಿ ಅವರಿಗೆ ಶ್ರಾದ್ದಾದಿ ಕ್ರಿಯೆಗಳನ್ನು ನೀಡಬೇಕಾಗುವುದು. ಮಹಾಲಯ ಅಮಾವಾಸ್ಯೆ ದಿನ ಎಲ್ಲರಿಗೂ ಕೂಡ ಸೇರಿಸಿಕೊಂಡು ಕೃತಜ್ಞತೆಯನ್ನು ತರ್ಪಣವನ್ನು ಬಿಡುವಂಥದ್ದು. ಇಂತಹ ಶ್ರೇಷ್ಠವಾದ ಜ್ಯೇಷ್ಠವಾದ ಪಿತೃಪಕ್ಷದಲ್ಲಿ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅತ್ಯಂತ ಸಂದರ್ಭೋಚಿತವಾಗಿದೆ. ಕಾರಣ ನಾವು ವಿಚಾರ ಮಾಡುತ್ತಿರುವಂತಹ ವಿಷಯ ಮನೋಮಯ ಕೋಶ. ಪಿತೃಪಕ್ಷಕ್ಕೂ ಮನೋಮಯ ಕೋಶಕ್ಕೂ ಏನು ಸಂಬಂಧ? ವಿಚಾರ ಮಾಡಿ. ನಾವು ಶರೀರವನ್ನು ಬಿಡುವಾಗ ಏನೇನು ಒಯ್ತೇವೆ ಹೇಳಿ? ಸಾಮಾನ್ಯರು ಹೇಳ್ತಾರೆ, ಸ್ವಾಮೀಜಿ ನಾವು ಏನನ್ನು ಒಯ್ಯೋದೇ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ನಮ್ಮ ಆಸ್ತಿ, ನಮ್ಮ ಮನೆ, ನಮ್ಮ ಸಂಬಂಧಗಳು, ಬಾಂಧವರು, ನಮ್ಮ ವಸ್ತುಗಳು, ಕಾರ್ ಆಗ್ಬಹುದು, ಸ್ಕೂಟರ್ ಆಗ್ಬಹುದು, ಬೈಕ್ ಆಗ್ಬಹುದು, ವಾಹನಗಳು, ಯಾವ್ಯಾವ ವಸ್ತುಗಳನ್ನು ಖರೀದಿ ಮಾಡಿದ್ದೇವೆಯೋ ಎಲ್ಲವನ್ನು ಬಿಟ್ಟು ಹೋಗ್ತೇವೆ, ಏನನ್ನು ಒಯ್ಯೋದಿಲ್ಲ. ನಾವು ಹೇಳಿದ್ವು ಇಲ್ಲ,
ಶರೀರವನ್ನು ಬಿಡುವಾಗ ಇಲ್ಲಿಂದ ಒಯ್ಯುವುದು ಇದೆ. ಏನು? ಈ ಮನಸ್ಸನ್ನು ಒಯ್ಯುತ್ತೇವೆ ನಾವು. ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮ ಶರೀರ, ಇದನ್ನು ಒಯ್ತೇವೆ. ಈ ಮನಸ್ಸೇ, ಅದರಲ್ಲಿ ಅಡಗಿರುವಂತಹ ವಿಚಾರವೇ, ಸಂಸ್ಕಾರವೇ ನಮ್ಮ ಮುಂದಿನ ಜನ್ಮಾಂತರಕ್ಕೂ ಕಾರಣವಾಗಿರುವುದು. ಮನಸ್ಸನ್ನು ಒಯ್ತೇವೆ ನಾವು, ಅದನ್ನು ಬಿಟ್ಟು ಹೋಗುದಿಲ್ಲ. ಆದ್ರಿಂದ ನೀವು ವಿಚಾರ ಮಾಡ್ತಾ ಇದ್ದೇವೆ ಇಂದು ಮನಸ್ಸಿಗೆ ಸಂಸ್ಕಾರ ಕೊಡುವುದಕ್ಕಾಗಿ. ಯಾಕೆ? ಇದನ್ನೇ ನಾವು ಮುಂದೆಯೂ ಕೂಡ ಒಯ್ಯುತ್ತೇವೆ. ನೋಡಿ ಹೇಗಿದೆ ಸಂಬಂಧ ಪಿತೃಪಕ್ಷ ಹಾಗೂ ಮನೋಮಯ ಕೋಶ. ಆ ಮನಸ್ಸಿಗೆ ನಾವು ನೀತಿ ಪಾಠಗಳನ್ನು ಬೋಧಿಸಬೇಕು. ನಮ್ಮ ಮನಸ್ಸಿಗೆ ನಾವೇ ಪಾಠವನ್ನು ಕಲಿಸಬೇಕು. ವಿಚಾರ ಮಾಡಿ, ಬೇರೆ ಯಾರು ನಮಗೆ ಬೋಧಿಸಲು ಸಾಧ್ಯವಿಲ್ಲ. ನಾವು ನಮಗೋಸ್ಕರವೇ ನಾವು ಪಾಠವನ್ನ ಕಲಿಯಬೇಕು, ಹೇಳಿಕೊಡಬೇಕು. ನಾವು ಹೇಗೆ ಕಲಿತೇವೆ ಹೇಳಿ? ಪ್ರಾರಂಭದಲ್ಲಿ ನಮಗೆ ತಂದೆ ತಾಯಿಗಳು ಮಾರ್ಗದರ್ಶನ ಮಾಡ್ತಾರೆ, ಹೌದಲ್ಲ? ಬಾಲಕರಾಗಿರುವಾಗ. ಆ ನಂತರ ಶಾಲಾ ಕಾಲೇಜುಗಳು ಹೋದಾಗ ಅಲ್ಲೂ ಕೂಡ ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ವಿಚಾರವನ್ನು ಸಂಗ್ರಹಿಸುತ್ತೇವೆ, ವಿಷಯಗಳನ್ನು ಸಂಗ್ರಹಿಸಿಕೊಳ್ಳುತ್ತೇವೆ. ಆದರೆ ಮುಖ್ಯವಾಗಿ ನಾವು ಕಲಿಯುವುದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಸ್ವಾನುಭವದಿಂದಲೇ ಏನು ಕಲಿತಾ ಬರ್ತೇವೆ ಅದೇ ನಿಜವಾದ ಶಿಕ್ಷಣ ಮನಸ್ಸಿಗೆ, ಹೌದಲ್ಲ? ಕೆಲವರು ಹೇಳ್ತಾರೆ, ಸ್ವಾಮೀಜಿ ನನ್ನ ಮನಸ್ಸು ಇಂದು ಸರಿಯಿಲ್ಲ. ನೆನ್ನೆ ನೆನ್ನೆ ಪರವಾಗಿಲ್ಲ, ಸಮಾಧಾನವಾಗೇ ಇದ್ದೆ, ಚೆನ್ನಾಗಿದೆ. ಇವತ್ತು ಯಾಕೋ ಗ್ರಹಚಾರ ಕೆಟ್ಟಿದೆ, ಮನಸ್ಸು ಸರಿಯಿಲ್ಲ. ಮತ್ತೊಂದು ದಿವಸ ಅವರನ್ನೇ ಭೇಟಿ ಮಾಡಿದಾಗ ಹೇಳ್ತಾರೆ, ಸ್ವಾಮೀಜಿ ಇವತ್ತು ಬಹಳ ಸಂತೋಷವಾಗಿದ್ದೇನೆ, ಬಹಳ ಖುಷಿಯಾಗಿದ್ದೇನೆ, ಅತ್ಯಂತ ಸಂತಸದಿಂದಿದ್ದೇನೆ. ಅಲ್ಲ, ಆವತ್ತು ನೀವು ದುಃಖ ಅಂತ ಹೇಳಿದ್ರಿ, ಮನಸ್ಸು ಸರಿಯಿಲ್ಲ ಅಂತ ಹೇಳಿದ್ರಿ. ಹೌದು, ಅಂದು ಆಗ ಸಂದರ್ಭ ಆಗಿತ್ತು, ಹಾಗಾಗಿ ಹೇಳಬೇಕಾಗಿ ಬಂತು. ಆದ್ರೆ ಇಂದು ಸ್ಥಿತಿ ಬದಲಾಯಿಸಿದೆ. ನೋಡಿ, ಮನಸ್ಸು ಇಂದು ಇದ್ದ ಹಾಗೆ ನಾಳೆ ಇರುವುದಿಲ್ಲ, ನೆನ್ನೆ ಇದ್ದ ಹಾಗೆ ಇಂದಿಲ್ಲ, ಹೌದಲ್ಲ? ಆದ್ದರಿಂದ ನಾವು ಮನಸ್ಸಿನ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಕಾರಣ ಅದೇ ನಮ್ಮ ಏಕೈಕ ಸಾಧನ, ಏಕೈಕ ಮಾಧ್ಯಮ ಒಂದೋ ಬಂಧನಕ್ಕೆ ಒಳಗಾಗುವುದಕ್ಕೆ, ಅಥವಾ ನಮ್ಮನ್ನು ನಾವೇ ಬಿಡುಗಡೆ ಹೊಂದಿ ಮೋಕ್ಷದ ಹಾದಿಯಲ್ಲಿ ಸಾಗುವಿಕೆ. ಎರಡೂ ಕೂಡ ಈ ಮನಸ್ಸೇ ಮಾಡುವಂಥದ್ದು. ಆದ್ದರಿಂದ ನಾವು ಯಾವಾಗ ಹಾದಿ ತಪ್ತೇವೆ, ಯಾವಾಗ ನಾವು ಸನ್ಮಾರ್ಗದಲ್ಲಿರ್ತೇವೆ ಅನ್ನುವುದನ್ನು ಅತ್ಯಂತ ಜಾಗರೂಕತನದಿಂದ ಗಮನಿಸತಕ್ಕದ್ದು, ಹೌದಲ್ಲ? ಆಚಾರ್ಯ ಶಂಕರರು ಮನೋಮಯ ಕೋಶದ ಬಗ್ಗೆ ಹೆಚ್ಚಿನ ವಿಚಾರವನ್ನು ಮಾಡಿದ್ದಾರೆ. ಬಾಕಿ ಎಲ್ಲ ಕೋಶಗಳನ್ನು ಸ್ವಲ್ಪ ಸಮಯದಲ್ಲೇ ಮುಗಿಸಿಬಿಟ್ರು. ಆದರೆ ಇದನ್ನು ನಾವು ಶರೀರ ಅವಸಾನವಾದ ನಂತರವೂ ಒಯ್ತೇವೆ ನೋಡಿ. ಆದ್ದರಿಂದ ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ವಿಚಾರ ಮಾಡಬೇಕು ಅನ್ನುವಂಥದ್ದು ಆದಿಶಂಕರಾಚಾರ್ಯರ ಮನೋ ಇಂಗಿತ. ನೋಡುವ ಮುಂದಿನ ಶ್ಲೋಕ 173ನೆಯ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ದೇಹಾದಿ ಸರ್ವ ವಿಷಯೇ ಪರಿಕಲ್ಪ್ಯ ರಾಗಂ ಬಧ್ನಾತಿ ತೇನ ಪುರುಷಂ ಪಶುವತ್ ಗುಣೇನ. ವೈರಸ್ಯ ಮತ್ರ ವಿಷವತ್
ಸುವಿಧಾಯ ಪಶ್ಚಾತ್. ಏನಂ ವಿಮೋಚಯತಿ ತನ್ಮನ ಏವ ಬಂಧಾತ್. ಮತ್ತೊಮ್ಮೆ ಹೇಳೋಣ. ದೇಹಾದಿ ಸರ್ವ ವಿಷಯೇ ಪರಿಕಲ್ಪ್ಯ ರಾಗಂ ಬಧ್ನಾತಿ ತೇನ ಪುರುಷಂ ಪಶುವದ್ಗುಣೇನ. ವೈರಸ್ಯ ಮತ್ರ ವಿಷವತ್ ಸುವಿಧಾಯ ಪಶ್ಚಾತ್. ಏನಂ ವಿಮೋಚಯತಿ ತನ್ಮನ ಏವ ಬಂಧಾತ್. ಹಿಂದಿಯ ಅನುವಾದವನ್ನು ನೋಡಿಕೊಳ್ಳಿ. यह मन ही देह आदि सब विषयों में राग की कल्पना करके उसके द्वारा रस्सी से पशु की भांति पुरुष को बांधता है और फिर इन विषवत विषयों में विरसता उत्पन्न करके इसको बंधन से मुक्त कर देता है. ಎಷ್ಟು ಚೆನ್ನಾಗಿದೆ ನೋಡಿ ಆಂಗ್ಲ ಭಾಷೆಯ ಅನುವಾದ. ಇಟ್ ಫಸ್ಟ್ ಕ್ರಿಯೇಟ್ಸ್. ಇಟ್ ಅಂದ್ರೇನು? ಮನೋಮಯ ಕೋಶ, ದ ಮೈಂಡ್ creates an attachment in man for the body and all other sense objects and binds him through that attachment like a beast by means of ropes. Afterwards, the self same mind creates in the individual an utter distaste for these sense objects and frees him from the bondage. For the double meaning of the word guna, we have to see the note in the shloka, 76th shloka. So what is the double meaning here, guna? Guna means rope. Guna also means your quality of thoughts. So there is a double meaning here for the word guna. ಪದಚ್ಛೇದ ನೋಡಿಕೊಳ್ಳಿ. ದೇಹ ಆದಿ ಸರ್ವ ವಿಷಯೇ ಪರಿಕಲ್ಪ್ಯ ರಾಗಂ ಬಧ್ನಾತಿ ತೇನ ಪುರುಷಂ ಪಶುವತ್ ಗುಣೇನ ವೈರಸ್ಯಂ ಅತ್ರ ವಿಷವತ್ ಸುವಿಧಾಯ ಪಶ್ಚಾತ್ ಏನಂ ವಿಮೋಚಯತಿ ತತ್ ಮನ ಏವ ಬಂಧಾತ್. ಅನ್ವಯಾರ್ಥವನ್ನು ನೋಡಿಕೊಳ್ಳಿ. ಈ ಮನಸ್ಸು ದೇಹಾದಿ ಸರ್ವ ವಿಷಯೇ, ದೇಹವೇ ಮೊದಲಾದ ಎಲ್ಲ ವಿಷಯಗಳಲ್ಲಿಯೂ ರಾಗಂ ಆಸಕ್ತಿಯನ್ನು ಪರಿಕಲ್ಪ್ಯ ಉಂಟು ಮಾಡಿ ಗುಣೇನ ಹಗ್ಗದಿಂದ. ನೋಡಿ ಆಗಲೇ ಹೇಳಿದ್ವು, ಗುಣ ಅಂದ್ರೆ ಎರಡು ಅರ್ಥ ಇದೆ. ಗುಣ ಅಂದ್ರೆ ಹಗ್ಗ, ಗುಣ ಅಂದ್ರೆ ನಮ್ಮ ಮನಸ್ಸಿನ ವಿಚಾರ. ಗುಣೇನ ಹಗ್ಗದಿಂದ, ಪಶುವತ್ ಪಶುವನ್ನು ಕಟ್ಟುವಂತೆ, ತೇನ ಅದರಿಂದ, ಪುರುಷಂ ಮನುಷ್ಯನನ್ನು ಬಧ್ನಾತಿ ಕಟ್ಟುತ್ತದೆ, ತತ್ ಮನಃ ಏವ ಆ ಮನಸ್ಸೇ, ಪಶ್ಚಾತ್ ಅನಂತರ, ಅತ್ರ ಈ ವಿಷಯದಲ್ಲಿ, ವಿಷವತ್ ವಿಷದಂತೆ, ವೈರಸ್ಯಂ ವೈರಾಗ್ಯವನ್ನು, ಸುವಿಧಾಯ ಚೆನ್ನಾಗಿ ಮಾಡಿ, ಏನಂ ಇವನನ್ನು, ಬಂಧಾತ್ ಬಂಧದಿಂದ, ವಿಮೋಚಯತಿ ಬಿಡಿಸುತ್ತದೆ. ನೋಡಿ ಮನಸ್ಸು ಎರಡಕ್ಕೂ ಕೂಡ ಕಾರಣವಾಗಿರುತ್ತೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋ. ಈ ಮನಸ್ಸು ದೇಹವೇ ಮೊದಲಾದ ಸಮಸ್ತ ವಿಷಯಗಳಲ್ಲಿಯೂ ಆಸಕ್ತಿಯನ್ನು ಉಂಟು ಮಾಡಿ ಅದರಿಂದಲೇ ಮನುಷ್ಯನನ್ನು ಹಗ್ಗದಿಂದ
ಪಶುವನ್ನು ಕಟ್ಟುವಂತೆ ಕಟ್ಟುತ್ತದೆ. ಆ ಮನಸ್ಸೆ ಅನಂತರ ಈ ವಿಷಯಗಳಲ್ಲಿ ವಿಷದಲ್ಲಿ ಹೇಗೋ ಹಾಗೇ ವೈರಾಗ್ಯವನ್ನು ಉಂಟು ಮಾಡಿ ಈ ಜೀವನನ್ನು ಬಂಧದಿಂದ ಬಿಡಿಸುತ್ತದೆ. ದೃಷ್ಟಾಂತದ ಮೂಲಕ ಹಿಂದೆ ಹೇಳಿದ ವಿಷಯವನ್ನೇ ಸ್ಪಷ್ಟಪಡಿಸಿದೆ. ಈಗಾಗಲೇ ವಿಚಾರ ಮಾಡಿದ್ದೇವೆ ಮನಸ್ಸಿನ ಬಗ್ಗೆ, ಮತ್ತಷ್ಟು ವಿಚಾರ ಇದರಲ್ಲಿ ಅಡಗಿದೆ. ನೋಡಿ ಯಾವ ರೀತಿ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಇಲ್ಲಿ. ಪಶುವನ್ನು ಕಟ್ಟುವಂತೆ, ಹಗ್ಗದಿಂದ ಪಶುವನ್ನು ಕಟ್ಟುವಂತೆ ಈ ಮನಸ್ಸು ನಮ್ಮನ್ನು ಬಾಧಿಸುತ್ತದೆ, ಬಂಧಿಸುತ್ತದೆ. ಹೇಗೆ ವಿಚಾರ ಮಾಡೋಣ. ಈ ವಿಷಯಗಳು ಯಾವುದಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧ, ಇದರಲ್ಲಿ ಪ್ರಾರಂಭದಲ್ಲಿ ಬಹಳ ಆಸಕ್ತಿ ಇರುತ್ತೆ. ಕಾರಣ ಇಂದ್ರಿಯದ ಸುಖವೇ ಪರಮ ಸೌಖ್ಯವೆಂದು ನಾವೆಲ್ಲರೂ ಕೂಡ ಅಂದುಕೊಂಡಿರ್ತೇವೆ. ನಮ್ಮ ಮನಸ್ಸಿನ ಭಾವನೆ ಏನು, ಹೆಚ್ಚು ಉಣ್ಣಬೇಕು, ಬಹಳ ಚಂದ ಇರುವುದನ್ನು ನೋಡಬೇಕು, ಬಹಳ ಇಂಪಾಗಿರುವುದನ್ನು ಕೇಳಬೇಕು, ರುಚಿ ರುಚಿಯಾಗಿರುವುದನ್ನು ಸವಿಯಬೇಕು, ಸುಗಂಧವಾಗಿರುವುದನ್ನು ಆಘ್ರಾಣಿಸಬೇಕು. ಈ ರೀತಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳಲ್ಲಿ ಇಂದ್ರಿಯಗಳು ಅತ್ಯಂತ ಆಸಕ್ತಿಯನ್ನು ಇಟ್ಟುಕೊಂಡಿರ್ತವೆ. ಎಲ್ಲರದು, ಯಾವುದೇ ಪ್ರಾಣಿಯಾಗಲಿ, ಹೌದಲ್ಲ. ಇಡೀ ವಿಶ್ವದಲ್ಲಿ ಇವರು ಅವರು ಎನ್ನುವ ಯಾವ ಭೇದವಿಲ್ಲ. ಈ ಜನಸಮುದಾಯದಲ್ಲಿ ಪ್ರತಿಯೊಬ್ಬರು ಕೂಡ ಆಸಕ್ತಿಯನ್ನು ಹೊಂದಿರ್ತಾರೆ. ಈ ಇಂದ್ರಿಯಗಳಿಂದ ಸುಖ ಭೋಗದ ಅಭಿಲಾಷೆ ಅಪೇಕ್ಷೆ ಸಹಜ, ಯಾವುದೇ ದೋಷವಿಲ್ಲ, ಯಾವುದೇ ತಪ್ಪಿಲ್ಲ. ಆದರೆ ಆ ಇಂದ್ರಿಯ ಸುಖದ ಒಂದು ಜಾಡ್ಯ ಎಷ್ಟು ಅಂಟಿಕೊಂಡಿರುತ್ತೆ ಅಂತ ಹೇಳಿದ್ರೆ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ ನಾವು. ಆ ಭೋಗದ ಜೀವನದಿಂದ ರೋಗಕ್ಕೆ ತುತ್ತಾಗುತ್ತೇವೆ, ಹೌದಲ್ಲ. ಭೋಗದ ಜೀವನ ರೋಗದ ಜೀವನ, ನೆನ್ಪಿಟ್ಟುಕೊಳ್ಳಿ. ಹಾಗಾದ್ರೆ ಏನ್ ಮಾಡಬೇಕು? ಭೋಗಕ್ಕೆ ಯಾವ ಆಸಕ್ತಿಯನ್ನು ಆ ಇಂದ್ರಿಯಗಳು ಇಟ್ಟುಕೊಂಡಿರ್ತವೆ ಅದರಿಂದ ಹಿಮ್ಮೆಟ್ಟಬೇಕು. ವಿಚಾರ ಮಾಡಿ. ನಾವು ಹಿಮ್ಮೆಟ್ಟದಿದ್ದರೆ ಹಿಮ್ಮೆಟ್ಟಿಸುವಂತೆ ಕಾಲ ಮಾಡುತ್ತದೆ. ವಿಚಾರ ಮಾಡಿ. ಕೆಲವರಿಗೆ ಭೋಗದ ಜೀವನ, ಹಲ್ಲು ಬಿದ್ದೋಗಿದ್ರು ಕೂಡ ಬೇರೆ ಹಲ್ಲು ಸೆಟ್ಟನ್ನು ಹಾಕಿಸಿಕೊಂಡು ನಾವು ಉಣ್ಣಬೇಕು ಅನ್ನುವ ಅಭಿಲಾಷೆಯೊಂದಿಗೆ ಆ ಕೃತಕ ಹಲ್ಲುಗಳನ್ನು ಜೋಡಿಸ್ಕೊಳ್ತಾರೆ, ಹೌದಲ್ಲ. ಯಾಕೆ? ಭೋಗದ ಜೀವನ. ವಿಚಾರ ಮಾಡಿ. ಎಲ್ಲಿ ಭೋಗವೋ ಅಲ್ಲಿ ರೋಗ. ಆದ್ದರಿಂದಲೇ ನಮ್ಮ ನಗರಗಳಲ್ಲಿ ಹಳ್ಳಿಗಳಲ್ಲಿ ಆಸ್ಪತ್ರೆಗಳು ರಾರಾಜಿಸುತ್ತಿರುವುದು. ಯಾಕೆ ಹೇಳಿ? ಅಷ್ಟು ರೋಗಗಳು ಮನುಷ್ಯನಿಗೆ. ಯಾಕೆ ರೋಗಗಳು? ಭೋಗದ ಜೀವನವನ್ನು ನಡೆಸುವುದರಿಂದ. ಕಾಲ ಪಾಠ ಕಲಿಸುತ್ತದೆ ನಮಗೆ. ಸಾಕಪ್ಪ, ಸಾಕು ನೀನು ಆಟಾಡಿದ್ದು. ಎಷ್ಟು ಅಂತ ಆಟಾಡ್ತಿ ಇಂದ್ರಿಯಗಳಲ್ಲಿ. ನೀನು ತತ್ವವನ್ನು ಚಿಂತನೆ ಮಾಡು, ಪಾರಮಾರ್ಥಿಕತೆ ಕಡೆಗೆ ಮನಸ್ಸನ್ನು ಇಡು. ಕಾಲವೇ ಪಾಠ ಕಲಿಸುತ್ತೆ. ಹೇಗೆ? ಅನೇಕ ದುಃಖಗಳಿಂದ, ಅನೇಕ ವ್ಯಾಧಿಗಳಿಂದ ನಮಗೆ ಈ ಶರೀರದಲ್ಲಿ ಭೋಗದ ಅಭಿಲಾಷೆ ಬದಿಗಿಟ್ಟು ಯಾವುದು ನಿಜವಾಗಲೂ ನಾವು ಪಡೆದುಕೊಳ್ಳಬೇಕಾಗಿರುವಂತಹ ಜ್ಞಾನ ಅದರ ಕಡೆಗೆ ಮನಸ್ಸು ವಾಲುತ್ತೆ. ಯಾಕೆ? ಈಗ ಗೊತ್ತಾಗಿದೆ, ಭೋಗದ ಜೀವನ ವಿಷದ ಜೀವನ. ವಿಷಯಗಳಲ್ಲಿ ಆಸಕ್ತಿ ವಿಷವನ್ನು ಸೇವಿಸಿದಂತೆ. ನೋಡಿ, ವಿಷಯ ವಿಷ ಅಲ್ಲೇ ಇದೆ. ಮೊದಲೆರಡು ಅಕ್ಷರಗಳು ವಿಷಯದಲ್ಲಿ ವಿಷ. ಅದೇ ಹೇಳ್ತಾ ಇದೆ, ಅಯ್ಯೋ ಇದು ವಿಷ ಕಣೋ, ವಿಷ, ಹೌದಲ್ಲ. ನಮಗೆ ಕರ್ಮದ ಫಲದಲ್ಲಿ ಆಸಕ್ತಿ, ಹೌದಲ್ಲ. ಕೆಟ್ಟದ್ದು ಮಾಡ್ತಾ ಇದ್ರು ಕೂಡ ಅವನು ಒಳ್ಳೆಯ ಫಲವನ್ನ ನಿರೀಕ್ಷೆ ಮಾಡ್ತಾನೆ. ಆದ್ರೆ ಕರ್ಮ ಫಲ ಸಿದ್ಧಾಂತ ಹೇಳುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲವೇ. ವಿಚಾರ ಮಾಡಿ. ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಫಲ, ಹೌದಲ್ಲ.
ಆದ್ರೆ ಈ ಫಲ ಅಂತೀವಿ ನೋಡಿ, ಫಲ ಅಂದ್ರೆ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಹಣ್ಣು ಅಂತ ಹೇಳ್ಬಿಡ್ತೇವೆ, ಫ್ರೂಟ್ ಅಂತ ಹೇಳ್ತೇವೆ. ಆಹಾ, ಸಂಸ್ಕೃತದಲ್ಲಿ ಫಲ ಅಂದ್ರೆ ಅರ್ಥ ಏನ್ ಗೊತ್ತುಂಟಾ? ಫಲ್ಗುಹು ಲೀಯತೆ ಇತಿ ಫಲಂ. ನೋಡಿ, ಫಲ್ಗುಹು ಅಂದ್ರೆ ಅರ್ಥ ಏನು? ನಿಸ್ಸಾರವಾಗಿರುವಂಥದ್ದು, ವಿಷವಾಗಿರುವಂಥದ್ದು. ಲೀಯತೆ, ಇದೆಲ್ಲವೂ ಕೂಡ ಕಳೆದು ಹೋಗುತ್ತೆ. ವಿಚಾರ ಮಾಡಿ, ಯಾವ ಫಲ ನಮಗೆ ದೊರಕುತ್ತೋ, ಪುಣ್ಯವಾಗಲಿ ಪಾಪವಾಗಲಿ, ಎಲ್ಲವೂ ಕೂಡ ಅಲ್ಪವೇ, ನೀರಸವೇ, ನಿಸ್ಸಾರವೇ, ವಿಷವೇ. ವಿಚಾರ ಮಾಡಿ, ಫಲ ಅಂದ್ರೆ ಅರ್ಥನೇ ಅಲ್ಪದ್ದು ಅಂತ ಅರ್ಥ, ಕ್ಷಣಿಕದ್ದು ಅಂತ ಅರ್ಥ, ಹೌದಲ್ಲ? ಹಾಗೆ ಈ ಒಂದು ಭೋಗದ ಜೀವನ ಏನಿದೆ, ವಿಷಯ ಏನಿದೆ, ಅದು ವಿಷದಿಂದ ತುಂಬಿದೆ. ನೋಡಿ, ಆರೋಗ್ಯದ ಸೂತ್ರ ಹೇಳುತ್ತೆ, ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಬೇಕಾದ್ರೆ ವಿ ಹ್ಯಾವ್ ಟು ಡಿಟಾಕ್ಸಿಫೈ ಆಲ್ ದಿ ಬ್ಯಾಡ್ ಎಲಿಮೆಂಟ್ಸ್ ಫ್ರಮ್ ದ ಬಾಡಿ. ಹೌದಲ್ಲ? ಡಿಟಾಕ್ಸ್ ಅಂದ್ರೆ ಅರ್ಥ ಏನು? ವಿಷ ಇರುವಂಥದ್ದನ್ನು ಕಳೆದುಕೊಳ್ಳಬೇಕು, ಅದನ್ನ ಡಿಟಾಕ್ಸಿಫಿಕೇಶನ್ ಅಂತಾರೆ. ಯಾಕೆಂದ್ರೆ ಟಾಕ್ಸಿನ್ ಅಂದ್ರೆ ವಿಷ. ಹೌದಲ್ಲ? ವೈದ್ಯಕೀಯ ಭಾಷೆ ಟಾಕ್ಸಿನ್ ಅಂದ್ರೆ ವಿಷ. ಆ ವಿಷ ಶರೀರದಲ್ಲಿ ಉತ್ಪನ್ನ ಆಗ್ತಾನೇ ಇರತ್ತೆ, ಅದನ್ನು ನಾವು ವಿಸರ್ಜನೆ ಮಾಡ್ತಾನೆ ಇರಬೇಕು. ಮಲಮೂತ್ರಾದಿಗಳ ವಿಸರ್ಜನೆಯಿಂದ. ಮಲಮೂತ್ರ ಏನಾದ್ರೂ ಶರೀರದಲ್ಲಿ ಇದ್ಬಿಟ್ರೆ ಇಡೀ ಶರೀರ ವಿಷಮಯ ಆಗಿಬಿಡುತ್ತೆ. ವಿಚಾರ ಮಾಡಿ, ವಿಷಯಗಳು ಆಮೇಲೆ ಇರಲಿ, ಶರೀರದಲ್ಲೇ ವಿಷ ಇವೆ. ವಿಚಾರ ಮಾಡಿ, ಆ ವಿಷವನ್ನು ನಾವು ಪ್ರತಿನಿತ್ಯ ವಿಸರ್ಜಿಸುವಾಗ ಕಳೆದುಕೊಂಡರೆ ಶರೀರ ಆರೋಗ್ಯವಾಗಿರುವುದು. ಹೌದಲ್ಲ? ಹೆಚ್ಚು ನೀರಿನ ಸೇವನೆ ಮಾಡಬೇಕು ನಾವು. ಯಾಕೆ? ಶರೀರ ದ್ರವಯುಕ್ತವಾಗಿರಬೇಕು. ವಿ ಹ್ಯಾವ್ ಟು ಹೈಡ್ರೇಟ್ ದಿ ಫಿಸಿಕಲ್ ಬಾಡಿ ಕಂಟಿನ್ಯೂಸ್ಲಿ. ಸದಾ ನಿರಂತರವಾಗಿ ನೀರಿನ ಸೇವನೆ ಮಾಡ್ತಾನೆ ಇರಬೇಕು. ಯಾಕೆ? ಡಿಹೈಡ್ರೇಟ್ ಆಗಬಾರದು. ಹೌದಲ್ಲ? ಡಿಹೈಡ್ರೇಟ್ ಆಗ್ಬಿಟ್ರೆ ಮತ್ತೆ ರೋಗ ಶರೀರದಲ್ಲಿ. ವಿಚಾರ ಮಾಡಿ, ಎಷ್ಟು ಸೂಕ್ಷ್ಮವಾಗಿ ನಾವು ಶರೀರವನ್ನು ನೋಡಿಕೊಳ್ಳಬೇಕು. ಆ ವಿಷವನ್ನು ಹೊರಗಡೆ ಹಾಕ್ಬಿಡ್ತೇವೆ, ಶರೀರ ಆರೋಗ್ಯವಾಗಿರುವುದು. ಅದೇ ರೀತಿಯಲ್ಲಿ ಹೊರಗಡೆಯ ವಿಷಯಗಳು ವಿಷದಿಂದ ತುಂಬಿವೆ, ಅದನ್ನು ಒಳಗೆ ತೆಗೆದುಕೊಳ್ಳಬಾರದು. ಮನಸ್ಸಿನ ಮುಖಾಂತರ ಮನಸ್ಸು ಹೇಳುತ್ತೆ ಇದು ವಿಷ, ಬೇಡ. ಆದರೆ ಪ್ರಾರಂಭದಲ್ಲಿ ಯಾರು ಕೇಳಲೇ ಇಲ್ಲ. ಭೋಗದ ಜೀವನ, ಭೋಗದ ಜೀವನ ಅಂತ ಹೇಳಿ ಇನ್ನೂ ಕೂಡ ನಾಗಾಲೋಟದಿಂದ ಓಡಿದ್ದೆ. ಹೌದಲ್ಲ? ವಿಷಯಗಳ ಬೆನ್ನೆತ್ತಿ ಓಡಿದ್ದು. ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆಂದು ಬೊಪ್ಪಿಡುತ್ತಲಿ ಹಠವನಿದನು. ಏಕೆಂದು ರಚಿಸಿದನೋ ಬ್ರಹ್ಮನಿ, ಬೇಕು ಜಪ ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ. ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ, ಮಂಕುತಿಮ್ಮ. ನಾಗಾಲೋಟದಿಂದ ಬೇಕು ಬೇಕು ಬೇಕು, ಏನೇನೆಲ್ಲ ಬೇಕು ಸ್ವಾಮಿ ನಮಗೆ. ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಒಂದಕ್ಕೊಂದು ಸೇರ್ಕೊಂಡಿದೆ ಇಲ್ಲಿ. ಕಾಮನೆ ಬಂದಿದೆ, ಅದನ್ನು ಈಡೇರಿಸಬೇಕು. ಆ ಈಡೇರಿಸಿದಾಗ ಆ ಬಯಸಿದಂತಹ ಫಲ ಸಿಕ್ಕಿದರೆ ಆಹಾ ಲೋಭತ್ವ, ಸಂತೋಷ, ಇನ್ನೂ ಬೇಕು ಅಂತ ಹೇಳಿ. ಸಿಗದಿದ್ದರೆ ಕ್ರೋಧ, ದುಃಖ, ಸಿಟ್ಟು. ನೋಡಿ, ಕಾಮ, ಕ್ರೋಧ, ಲೋಭ ಅಲ್ಲ ಒಂದಕ್ಕೊಂದು ಸೇರ್ಕೊಂಡಿದೆ. ಇನ್ನೂ ಆ ಲೋಭತ್ವ ಹೆಚ್ಚಾದರೆ ಅದರಲ್ಲೇ ಆಸಕ್ತಿ, ಮೋಹ ಉಂಟಾಗತ್ತೆ. ಬಿಡ್ಲಿಕ್ಕೆ ತಯಾರೇ ಇಲ್ಲ ನಾವು. ಯಾಕೆ? ಅದರಿಂದ ನಾನು ತುಂಬಾ ಲಾಭವನ್ನು ಪಡಿತಾ ಇದ್ದೇನೆ, ನಾನು ಗಳಿಸಿದ್ದೇನೆ, ನನ್ನ ಕೈ ಬಿಟ್ಟು ಹೋಗಬಾರದು. ಮೋಹ. ಒಂದು ವೇಳೆ ಆ ಮೋಹ ಹೆಚ್ಚಾದರೆ
ಮದ ಉಂಟಾಗತ್ತೆ. ಏನು ಮದ ಅಂದ್ರೆ ನನ್ನಲ್ಲಿರುವಷ್ಟು ಬೇರೆ ಇನ್ಯಾರ ಬಳಿಯೂ ಇದ್ದೇನು, ಇರಲಿಕ್ಕೆ ಸಾಧ್ಯವೇನು? ಮದ. ಒಂದು ವೇಳೆ ಇನ್ನೊಬ್ಬರ ಹತ್ರನೂ ಕೂಡ ನಿಮಗಿಂತ ಸ್ವಲ್ಪ ಹೆಚ್ಚಾಗೇ ಇದ್ರೆ ಮತ್ಸರ. ವಿಚಾರ ಮಾಡಿ, ಎಲ್ಲ ಒಂದಕ್ಕೊಂದು ಸೇರಿಕೊಂಡಿದೆ ಈ ವಿಷ ಜಂತುಗಳು. ಆದ್ರೆ ಆಗ್ಲೇ ಹಿಂದೆ ವಿಚಾರ ಮಾಡಿದ ಹಾಗೆ ಕಾಲವೇ ನಮಗೆ ಪಾಠ ಕಲಿಸಿದಾಗ ನಾವು ಹೇಳ್ತೇವೆ, ಸಾಕು ಸ್ವಾಮಿ ಸಾಕು, ಬೇಡ ಈ ಜಗತ್ತಿನ ವ್ಯಾಮೋಹ. ಯಾಕೆ ಸ್ವಾಮಿ ಸಾಕು? ಅಯ್ಯೋ ಬೇಡ, ಬಹಳ ನೊಂದಿದ್ದೇನೆ ನಾನು, ಬಹಳ ತ್ರಾಸಪಟ್ಟಿದ್ದೇನೆ, ಅತ್ಯಂತ ಆಯಾಸವಾಗಿದೆ ಈ ವಿಷದ ವಿಷಯಗಳಲ್ಲಿ. ತನ್ನಷ್ಟಕ್ಕೆ ತಾನೇ ಮನಸ್ಸು ಈಗ ಒಳಹೊಕ್ಕಬೇಕು, ಅಂತರ್ಮುಖವಾಗಬೇಕು ಅನ್ನುವ ಕಡೆ ಮನಸ್ಸು ಪ್ರಯತ್ನಿಸುವುದು. ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಡ್ಲಿಲ್ಲ. ನನಗೆ ಈಗ ಮನಸ್ಸಿಗೆ ಗೋಚರವಾಗಿದೆ ಈ ವಿಷಯಗಳು ವಿಷ. ಆಗ ಬೇಕು ಬೇಕು ಅಂತಿದ್ದವನು ಈಗ ಸಾಕು ಸಾಕು ಅಂತ ಇದ್ದಾನೆ. ನೋಡಿ, ಪರಿವರ್ತನೆ ಆಗಿದೆ. ಸಾಕು ಸ್ವಾಮಿ ಜಗತ್ತಿನ ವ್ಯಾಮೋಹ, ಈ ಜಗತ್ತಿನ ದುಃಖ, ಈ ಜಗತ್ತಿನ ಸುಖ ಬೇಡ. ಯಾಕೆ ಈ ಜಗತ್ತಿನ ಸುಖ ಬೇಡ? ತಾತ್ಕಾಲಿಕ ಸ್ವಾಮಿ, ಇದು ಶಾಶ್ವತವಾಗಿರತ್ತೇನು? ಇಲ್ಲ. ಶಾಶ್ವತವಾದ ಆನಂದವೆಂದರೆ ಪರಮೋಚ್ಚವಾದಂತಹ ಆತ್ಮಜ್ಞಾನ, ಆತ್ಮಸ್ವರೂಪದ ವಿಜ್ಞಾನ. ಇದು ಎಲ್ಲರಿಗೂ ಕೂಡ ಅತ್ಯಂತ ತೃಪ್ತಿಯನ್ನು ನೀಡುವಂತಹ ವಿಚಾರ. ಜಗತ್ತಿನ ವಿಷಯಗಳಲ್ಲಿ ಸುಖ ಇಲ್ಲ, ದುಃಖವೇ ಜಾಸ್ತಿ. ನಮಗೆ ದುಃಖದಿಂದ ನಿವೃತ್ತಿಯಾಗಬೇಕು, ಸುಖದ ಪ್ರಾಪ್ತಿಯಾಗಬೇಕಾದ್ರೆ ಆತ್ಮಜ್ಞಾನದ ಕಡೆ, ಸನ್ಮಾರ್ಗದ ಕಡೆ ನಾವು ಗಮನವನ್ನು ಹರಿಸಬೇಕು. ಆಗ ಅವನು ಸಾಕು ಸಾಕು ಅಂತಾನೆ. ಆಗ ಪಾರಮಾರ್ಥಿಕ ಚಿಂತನೆ ನಡೆದಾಗ ಮನಸ್ಸು ಬಿಡುಗಡೆ ಹೊಂದುವುದು. ಯಾವ ತತ್ವ ವಿಚಾರವನ್ನು ಮಾಡಬೇಕೋ ಆ ತತ್ವ ವಿಚಾರದಲ್ಲಿ ಮನಸ್ಸು ಮಗ್ನವಾದಾಗ ಬಿಡುಗಡೆಯಾಯಿತು, ಯಾವುದೇ ಬಂಧನವಿಲ್ಲ. ಹೌದಲ್ಲ? ಆದ್ರಿಂದ ಇಲ್ಲೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಪಶುವತ್ ಗುಣೇನ. ಯಾವುದಾದ್ರೂ ಪ್ರಾಣಿಯನ್ನ ಕಟ್ಟಬೇಕಾದ್ರೆ ಅದನ್ನ ಹಗ್ಗದಿಂದ ಬಿಗಿದು ಕಟ್ಟಿರ್ತಾರೆ. ಯಾಕೆ? ಇದು ಎಲ್ಲೂ ಕೂಡ ತಪ್ಪಿಸಿಕೊಳ್ಳದೆ ಇರಲಿ ಅಂತ ಹೇಳಿ ಹಗ್ಗದಿಂದ, ಗುಣದಿಂದ ಕಟ್ತಾರೆ. ಗುಣ ಅಂದ್ರೆ ಹಗ್ಗ. ಅದೇ ತರಹ ಈ ಮನಸ್ಸು ವಿಷಯಗಳ ಕಡೆ ಗಮನ ಹರಿಸಿದಾಗ ಆ ವಿಷಯಗಳು ಹಗ್ಗದಂತೆ ಈ ಮನುಷ್ಯನನ್ನು ಕಟ್ಟುತ್ತದೆ. ಹೌದಲ್ಲ? ಹಗ್ಗವನ್ನು ಕತ್ತರಿಸಬೇಕು, ಗುಣದಿಂದ ಬಿಡುಗಡೆ ಹೊಂದಬೇಕು, ನಾವು ಗುಣಾತೀತರಾಗಬೇಕು. ಇಲ್ಲದಿದ್ದರೆ ಈ ತಮೋ ಗುಣ, ರಜೋಗುಣ, ಸತ್ವಗುಣ ನಮ್ಮನ್ನು ಬಂಧಿಸುತ್ತದೆ. ಯಾರೋ ಹೇಳಿದ್ರು, ಸ್ವಾಮೀಜಿ ಇದು ಕಬ್ಬಿಣದ ಸರಪಳಿಯಲ್ಲ, ಇದು ಚಿನ್ನದ ಸರಪಳಿ ನೋಡಿ. ಚಿನ್ನದ ಸರಪಳಿಯಾದರೇನು, ಕಬ್ಬಿಣದ ಸರಪಳಿಯಾದರೇನು, ಬೆಳ್ಳಿಯ ಸರಪಳಿಯಾದರೇನು, ನಿಮ್ಮನ್ನು ಬಂಧಿಸಿದ್ದೇ ಈ ಗುಣಗಳು. ಬಂಗಾರದ ಸರಪಳಿ ಆದರೂ ಕೂಡ ನೀವು ಬಂಧನಕ್ಕೆ ಒಳಗಾಗಿದ್ದೀರಿ. ಹೌದಲ್ಲ? ಆದ್ದರಿಂದ ಈ ತಮೋಗುಣ, ರಜೋಗುಣ, ಸತ್ವಗುಣದಿಂದ ನಾವು ಬಿಡಿಸಿಕೊಳ್ಳಬೇಕು, ಗುಣಾತೀತರಾಗಬೇಕು, ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ಆಗ ಮಾತ್ರ ಮನಸ್ಸಿಗೆ ಬಿಡುಗಡೆ. ಇಲ್ಲದಿದ್ದರೆ ಈ ವಿಷಯಗಳಲ್ಲಿ, ಈ ವಿಷಯದಲ್ಲೇ ಆಸಕ್ತಿಯನ್ನು ಹೊಂದಿ ಶರೀರ ಅವಸಾನವಾಗಿ ಬಿಡುವುದು. ಆದರೆ ನಾವು ತತ್ವಜ್ಞಾನವನ್ನು ಅರಿಸಿದಾಗ ಶರೀರ ಅವಸಾನವಾದರೂ ಮುಂದಿನ ಸಂಸ್ಕಾರ ಶುಭವಾಗಿರುವುದು. ಕಾರಣ ಈಗ ಮನಸ್ಸಿಗೆ ಸಂಪೂರ್ಣ ಪಾರಮಾರ್ಥಿಕದ ಬಗ್ಗೆ ಒಲವಿದೆ. ಹೌದಲ್ಲ? ಆದ್ದರಿಂದ ನಾವು ಮನಸ್ಸಿನ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಈ ಶ್ಲೋಕದ ಆಂತರ್ಯ. ಮುಂದಿನ ಶ್ಲೋಕ ನೋಡುವ.
ತಸ್ಮಾನ್ಮನಃ ಕಾರಣಮಸ್ಯ ಜಂತೋಃ ಬಂಧಸ್ಯ ಮೋಕ್ಷಸ್ಯ ಚ ವಾ ವಿಧಾನೆ. ಬಂಧಸ್ಯ ಹೇತುಃ ಮಲಿನಂ ರಜೋಗುಣೈಃ ಮೋಕ್ಷಸ್ಯ ಶುದ್ಧಂ ವಿರಜಸ್ಸಮಸ್ತಂ ಮೋಕ್ಷಸ್ಯ ಶುದ್ಧಂ ವಿರಜಸ್ತಮಸ್ಕಂ. ಮತ್ತೊಮ್ಮೆ ಹೇಳುವ. ತಸ್ಮಾನ್ಮನಃ ಕಾರಣಮಸ್ಯ ಜಂತೋಃ ಬಂಧಸ್ಯ ಮೋಕ್ಷಸ್ಯ ಚ ವಾ ವಿಧಾನೆ. ಬಂಧಸ್ಯ ಹೇತುಃ ಮಲಿನಂ ರಜೋಗುಣೈಃ ಮೋಕ್ಷಸ್ಯ ಶುದ್ಧಂ ವಿರಜಸ್ತಮಸ್ಕಂ. हिंदी में अनुवाद देखते हैं. इसलिए इस जीव के बंधन और मोक्ष के विधान में मन ही कारण है. रजोगुण से मलिन हुआ यह बंधन का हेतु होता है तथा रज तम से रजोगुण तम तमोगुण रजोगुण तमोगुण से रहित शुद्ध सात्विक होने पर मोक्ष का कारण होता है. ರಜೋಗುಣ ಬೆಳ್ಳಿಯ ಸರಪಳಿ, ತಮೋಗುಣ ಕಬ್ಬಿಣದ ಸರಪಳಿ, ಸತ್ವಗುಣ ಬಂಗಾರದ ಸರಪಳಿ. ಆದರೂ ಸತ್ವಗುಣ ಹೊಂದಿದವರು ಸ್ವಲ್ಪವಾದರೂ ತತ್ವಗುಣಕ್ಕೆ ಹತ್ತಿರವಾಗಿರ್ತಾರೆ. ಆದ್ದರಿಂದ ಸಾತ್ವಿಕವಾಗಿ ನಾವು ಇದ್ದಾಗ ಮೋಕ್ಷಕ್ಕೆ ನಾವು ಸ್ವಲ್ಪ ಹತ್ತಿರವಿದ್ದೇವೆ ಅಂತ ಅರ್ಥ. ಆದರೂ ಸಾತ್ವಿಕ ಗುಣವೂ ಕೂಡ ಬಂಧನವೇ. ನೋಡುವ ಆಂಗ್ಲ ಭಾಷೆಯ ಅನುವಾದ. Therefore, the mind is the only cause that brings about man's bondage or liberation. When tainted by the effects of rajas, it leads to bondage. And when pure and divested of the rajas and tamas elements, it conduces to liberation. A reminiscence of the second shloka of Amrita Bindu Upanishad. Amrita Bindu Upanishadನ 2ನೇ ಶ್ಲೋಕವೂ ಕೂಡ ಇದೇ ರೀತಿಯಾದಂತಹ ವಿಚಾರವನ್ನು ಹೊಂದಿದೆ. ನೋಡುವ ಪದಚ್ಛೇದ. ತಸ್ಮಾತ್ ಮನಃ ಕಾರಣಂ ಅಸ್ಯ ಜಂತೋಃ ಬಂಧಸ್ಯ ಮೋಕ್ಷಸ್ಯ ಚ ವಾ ವಿಧಾನೆ. ಬಂಧಸ್ಯ ಹೇತುಃ ಮಲಿನಂ ರಜೋಗುಣೈಃ ಮೋಕ್ಷಸ್ಯ ಶುದ್ಧಂ ವಿರಜಃ ತಮ್ಮ ವಿರಜಸ್ತಮಸ್ಕಂ. ವಿರಜಃ ತಮಸ್ಕಂ. ತಸ್ಮಾತ್ ಆದುದರಿಂದ, ಅನ್ವಯಾರ್ಥ ನೋಡಿಕೊಳ್ಳಿ. ಅಸ್ಯ ಜಂತೋಃ ಈ ಜೀವನಿಗೆ, ಬಂಧಸ್ಯ ಮೋಕ್ಷಸ್ಯ ಚ ವಾ ಬಂಧನವಾಗಲಿ ಬಂಧವನ್ನಾಗಲಿ ಮೋಕ್ಷವನ್ನಾಗಲಿ ವಿಧಾನೆ ಉಂಟು ಮಾಡುವ ವಿಷಯದಲ್ಲಿ ಮನಃ ಮನಸ್ಸು ಕಾರಣಂ ಕಾರಣವಾಗಿದೆ. ರಜೋಗುಣೈ ರಜೋಗುಣಗಳಿಂದ ಮಲಿನಂ ಮಲಿನವಾದ ಮನಸ್ಸು ಬಂಧಸ್ಯ ಬಂಧಕ್ಕೆ ಹೇತು ಕಾರಣವು ವಿರಜಸ್ತಮಸ್ಕಂ ರಜಸ್ ತಮಸ್ಸುಗಳಿಲ್ಲದ ಶುದ್ಧಂ ಶುದ್ಧವಾದ ಮನಸ್ಸು ಮೋಕ್ಷಸ್ಯ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ. ತಾತ್ಪರ್ಯ ನೋಡಿಕೊಳ್ಳಿ. ಆದುದರಿಂದ ಈ ಜೀವನಿಗೆ ಬಂಧವನ್ನಾಗಲಿ ಮೋಕ್ಷವನ್ನಾಗಲಿ ಉಂಟು ಮಾಡುವ ವಿಷಯದಲ್ಲಿ ಮನಸ್ಸೇ ಕಾರಣವಾಗಿರುತ್ತದೆ. ರಜೋಗುಣಗಳಿಂದ ಮಲಿನವಾದ ಈ ಮನಸ್ಸೇ ಬಂಧಕ್ಕೆ ಕಾರಣವು. ರಜಸ್ತಮೋ ಗುಣಗಳಿಂದ ರಹಿತವಾದ ಶುದ್ಧವಾದ ಮನಸ್ಸು ಮೋಕ್ಷಕ್ಕೆ ಕಾರಣವು. ಮನಸ್ಸೇ ಮನುಷ್ಯರ
ಬಂಧ ಮೋಕ್ಷಗಳಿಗೆ ಕಾರಣವು. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಎಂದು ಅಮೃತ ಬಿಂದು ಉಪನಿಷತ್ತು ಹೇಳುತ್ತದೆ. ರಜೋಗುಣಗಳಿಂದ ಮಲಿನ ಹೇಗಾಗತ್ತೆ ಈ ಮನಸ್ಸು? ರಜೋಗುಣದ ಕಾರ್ಯಗಳಾದ ಕಾಮಲೋಭಾದಿಗಳಿಂದ ಮನಸ್ಸು ಮಲಿನವಾಗುವುದು. ಆಗಲೇ ವಿಚಾರ ಮಾಡಿದ್ದೇವೆ ಹೇಗೆ ಈ ಮಲಿನವನ್ನು ಉಂಟು ಮಾಡುವ ವಿಷಯಗಳು ವಿಷದಂತೆ ಒಂದಕ್ಕೊಂದು ಸೇರಿಕೊಂಡಿವೆ ಅನ್ನುವುದನ್ನು ಆಗಲೇ ನಾವು ಚರ್ಚೆ ಮಾಡಿದ್ದೇವೆ, ಹೌದಲ್ಲ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಒಂದಕ್ಕೊಂದು ಪೂರಕವಾಗಿ ಇರುವಂತಹ ಶತ್ರುಗಳು, ಷಡ್ವೈರಿಗಳು, ಹೌದಲ್ಲ? 6 ಷಡ್ ಅಂದ್ರೆ 6 ಷಡ್ವೈರಿಗಳು. ವೈರಿ ಅಂದ್ರೆ ಶತ್ರುಗಳು. ಎಲ್ಲಿವೆ ಇವು? ಎಲ್ಲ ನಮ್ಮ ಮನಸ್ಸಿನಲ್ಲೇ ಇವೆ. ವಿಚಾರ ಮಾಡಿ. ಮನಸ್ಸನ್ನು ಸರಿಪಡಿಸಿಕೊಂಡರೆ ನೀವು ಎಲ್ಲ ರೀತಿಯಾದಂತಹ ಸೌಖ್ಯವನ್ನು ಅನುಭವಿಸಬಹುದು. ಮನಸ್ಸು ಸರಿ ಇಲ್ಲದಿದ್ದರೆ ಎಲ್ಲವೂ ಲಭ್ಯವಿದ್ದರೂ ಏನನ್ನೂ ಅನುಭವಿಸಲು ಸಾಧ್ಯವಿಲ್ಲ. ವಿಚಾರ ಮಾಡಿ. ಯಾವ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ರಾಸಾಯನಿಕದ ದ್ರವ ಉತ್ಪನ್ನವಾಗುತ್ತೆ ನೋಡಿ. ಒಂದು ವೇಳೆ ನಿಮಗೆ ಬಹಳ ಸಿಟ್ಟಿದೆ ಅಂತ ಇಟ್ಟುಕೊಳ್ಳಿ, ಯಾವುದೋ ಒಂದು ವಿಷಯದಲ್ಲಿ ಅಥವಾ ಯಾರ ಬಗ್ಗೆಯೋ ನಿಮಗೆ ಬಹಳ ಕೋಪವಿದೆ, ಕ್ರೋಧವಿದೆ, ಸಿಟ್ಟಿದೆ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ನಿಮ್ಮ ಶರೀರದ ಒಳಗಿರುವಂತಹ ದ್ರವ, ಬೈಲ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಏನಿದೆ ಉತ್ಪನ್ನವೇ ಆಗೋದಿಲ್ಲ. ಅದು ಉತ್ಪನ್ನವಾದ್ರೆ ಏನಾಗತ್ತೆ? ಹಸಿವು ಉಂಟಾಗತ್ತೆ. ಹಸಿವು ಉಂಟಾದಾಗ ನಾವು ಆಹಾರ ಸೇವನೆ ಮಾಡಿದ್ರೆ ತೃಪ್ತಿಯಾಗುತ್ತೆ. ಆದರೆ ಸಿಟ್ಟಿದ್ದಾಗ ಆ ದ್ರವಗಳು, ರಾಸಾಯನಿಕ ದ್ರವಗಳು ಶರೀರದಲ್ಲಿ ಉತ್ಪನ್ನ ಆಗುವುದಿಲ್ಲ. ಅದು ಆಗದಿದ್ದಲ್ಲಿ ನಿಮಗೆ ಹಸಿವಾಗುವುದಿಲ್ಲ. ಸಿಟ್ಟಿದ್ದಾಗ ನೀವು ಆಹಾರವನ್ನು ಸೇವಿಸಲು ಸಾಧ್ಯವಿಲ್ಲ. ಯಾಕೆ? ಹಸಿವೇ ಇಲ್ಲ. ನೋಡಿ ಎಂತಹ ಪರಿಣಾಮವಿರುತ್ತೆ. ಮನಸ್ಸಿನ ಒಂದು ಆಲೋಚನೆ ಶರೀರದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಆದ್ರಿಂದಲೇ ಹೇಳ್ತಾರೆ ಹಿರಿಯರು, ಅ ಸೌಂಡ್ ಬಾಡಿ ಹ್ಯಾಸ್ ಎ ಸೌಂಡ್ ಮೈಂಡ್. ಹೌದಲ್ಲ? ಯಾವಾಗ ಶರೀರ ಅತ್ಯಂತ ಆರೋಗ್ಯಕರವಾಗಿರುವುದೋ ಮನಸ್ಸು ಚೆನ್ನಾಗಿರುತ್ತೆ. ಒಂದು ವೇಳೆ ಮನಸ್ಸು ಚೆನ್ನಾಗಿಲ್ಲದಿದ್ದರೆ ಶರೀರದಲ್ಲೂ ಏನೋ ಒಂದು ವ್ಯತ್ಯಾಸ ಆಗುತ್ತೆ. ನೋಡಿ, ಒಂದಕ್ಕೊಂದು ಪೂರಕ ಶರೀರ ಹಾಗೂ ಮನಸ್ಸು. ಶರೀರ ಸ್ಥೂಲ ಶರೀರ, ದೇಹ ಸ್ಥೂಲ ಶರೀರ, ಮನಸ್ಸು ಸೂಕ್ಷ್ಮ ಶರೀರ, ಹೌದಲ್ಲ? ಆದ್ದರಿಂದ ಮನಸ್ಸೇ ಎರಡಕ್ಕೂ ಕೂಡ ಕಾರಣವಾಗಿರುತ್ತದೆ. ಬಂಧನಕ್ಕೂ ಅದೇ ಕಾರಣ, ಬಿಡುಗಡೆಗೂ ಅದೇ ಕಾರಣ. ಆದ್ರಿಂದ ನಮ್ಮ ಗುರುದೇವರು ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ವಿನ್ ದ ಮೈಂಡ್, ಯು ಕ್ಯಾನ್ ವಿನ್ ದ ಎಂಟೈರ್ ವರ್ಲ್ಡ್. ನಿಮ್ಮ ಮನಸ್ಸನ್ನು ನೀವು ಗೆದ್ದು ಬಿಡಿ, ಇಡೀ ಜಗತ್ತನ್ನೇ ಗೆದ್ದಂತೆ ಅಂತ ಇದ್ರು ನಮ್ಮ ಪರಮ ಪೂಜ್ಯ ಗುರುದೇವರು ಸ್ವಾಮಿ ಚಿನ್ಮಯಾನಂದರು. ವಿಚಾರ ಮಾಡಿ. ಆದ್ರಿಂದ ಅಮೃತ ಬಿಂದು ಉಪನಿಷತ್ ಹೇಳುತ್ತೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಅಮೃತ ಬಿಂದು ಉಪನಿಷತ್ ಹೇಳುತ್ತೆ, ಮನಸ್ಸೇ ಕಾರಣ, ಬಂಧನಕ್ಕೂ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ. ಆದ್ರಿಂದ ಯಾವುದನ್ನು ನಾವು ಪಡೆದುಕೊಳ್ಳಬೇಕು ಅನ್ನುವಂಥದ್ದು ನಮಗೆ ಬಿಟ್ಟ ಆಯ್ಕೆ, ಹೌದಲ್ಲ? ಇಡೀ ಜಗತ್ತು ವಿಶಾಲವಾಗಿದೆ. ನಿಮಗೆ ಏನನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳಲು ನಿಮಗೆ ಸ್ವಾತಂತ್ರ್ಯವಿದೆ. ಚೂಸ್ ವಾಟ್ ಎವರ್ ಯು ವಾಂಟ್. ಎವ್ರಿಥಿಂಗ್ ಇಸ್ ಅವೈಲಬಲ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್. ಚೂಸ್. ಚಾಯ್ಸ್ ಈಸ್ ಯುವರ್ಸ್. ಆಯ್ಕೆ ನಿಮ್ಮದು. ಯಾವ್ದು ಬೇಕು ನಿಮಗೆ? ರೋಗ ಬೇಕು, ಯೋಗ ಬೇಕು. ರೋಗ ಬೇಕು ಅನ್ನುವುದಾದರೆ ಭೋಗಿಸಿ ಭೋಗದ ಜೀವನದಲ್ಲೇ ನಿಮ್ಮ ಜೀವನವನ್ನು ನಡೆಸಿ ರೋಗದಲ್ಲಿ ನರಳಿ. ಯಾಕೆ? ನೀವೇ ಆಯ್ಕೆ ಮಾಡ್ಕೊಂಡಿದ್ದು. ಹೌದಲ್ಲ? ಇಲ್ಲ ಸ್ವಾಮೀಜಿ, ನಾವು ಯೋಗದಿಂದ ಕೂಡಿರಬೇಕು.
ಯೋಗದಿಂದ ನೀವು ಜೀವನ ನಡೆಸುವುದಾದರೆ ಮೋಕ್ಷಕ್ಕೆ ಅರ್ಹರು. ನಿಮ್ಮ ಮನಸ್ಸು ಬಿಡುಗಡೆ ಹೊಂದುತ್ತೆ. ನೀವು ಇಡೀ ಜೀವನ ಆನಂದಮಯವಾಗಿ ನಿರೋಗಿಯಾಗಿ ಜೀವನವನ್ನು ನಡೆಸಬಹುದು. ಯಾಕೆ? ಆಯ್ಕೆ ನಿಮ್ಮದೇ, ಹೌದಲ್ಲ? ಇಬ್ರು ಗೆಳೆಯರಿದ್ರು. ಒಬ್ಬನಿಗೋ ಸತ್ಸಂಗದಲ್ಲಿ ಆಸಕ್ತಿ, ಮತ್ತೊಬ್ಬನಿಗೋ ಸಿನಿಮಾದಲ್ಲಿ ಆಸಕ್ತಿ. ಸಿನಿಮಾ, ಡ್ರಾಮಾ ಇತ್ಯಾದಿ ವಿಷಯಗಳ ಕಡೆ ಹೊರಗಡೆ ಮನಸ್ಸು ಓಡ್ತಾ ಇದೆ ಅವನಿಗೆ. ಒಬ್ಬನಿಗೆ ಸತ್ಸಂಗ, ಅಂತರ್ಮುಖತ್ವ, ಧ್ಯಾನ, ಪ್ರಾಣಾಯಾಮ ಇದರಲ್ಲಿ ಆಸಕ್ತಿ. ಒಮ್ಮೆ ಏನ್ ಮಾಡ್ತಾನೆ, ಈ ಸತ್ಸಂಗಿ ಇರ್ತಾನಲ್ಲ, ಸತ್ಸಂಗದಲ್ಲಿ ಆಸಕ್ತಿ ಇರುವಂತಹ ಗೆಳೆಯ, ಈ ಮತ್ತೊಬ್ಬ ಗೆಳೆಯ ಇದ್ನಲ್ಲ ಭೋಗದಲ್ಲಿ ಆಸಕ್ತಿ, ಅವನನ್ನು ಕರೆದುಕೊಂಡು ಹೋಗ್ತಾನೆ. ಎಲ್ಲಿಗೆ? ಸತ್ಸಂಗಕ್ಕೆ. ಬಾ, ಸತ್ಸಂಗಕ್ಕೆ ಹೋಗೋಣ ಬಾ. ಅಲ್ಲಿ ಸ್ವಾಮೀಜಿಯವರು ಉಪನ್ಯಾಸ ಮಾಡ್ತಾ ಇದ್ದಾರೆ. ವಿವೇಕ ಚೂಡಾಮಣಿ ಪ್ರವಚನವಿದೆ, ಬಾ. ಬಲವಂತವಾಗಿ ಎಳೆದುಕೊಂಡು ಹೋದ. ಈ ಬಹಿರ್ಮುಖನಾಗಿರುವ ಗೆಳೆಯನನ್ನು ಸತ್ಸಂಗದಲ್ಲಿ ಕುಳಿತಿದ್ದಾರೆ. ಅಲ್ಲಿ ಭಜನೆ, ಕೀರ್ತನೆ, ಉಪನ್ಯಾಸ, ತತ್ವಚಿಂತನೆ ನಡೀತಾ ಇದೆ. ಈ ಅಂತರ್ಮುಖನಾದವನಿಗೆ ಅತ್ಯಂತ ಆಸಕ್ತಿ. ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಆ ಉಪನ್ಯಾಸವನ್ನು ಆಲಿಸುತ್ತಾ ಧ್ಯಾನ ಮಗ್ನನಾಗಿದ್ದಾನೆ. ಆದ್ರೆ ಈ ಬಹಿರ್ಮುಖವನ್ನ ಹೊಂದಿರುವಂತಹ ಗೆಳೆಯ ಇದ್ನಲ್ಲ, ಅವನಿಗೆ ಚಡಪಡಿಸು, ಯಾವಾಗಪ್ಪ ಮುಗಿಯತ್ತೆ, ಯಾವಾಗಪ್ಪ ಮುಗಿಯತ್ತೆ, ಇದೇನು ಅವಾಗಿಂದ ಮುಗಿತಾನೆ ಇಲ್ಲ, ಇದು ಅವಾಗಿಂದ ನಡೀತಾನೆ ಇದೆಯಲ್ಲ, ಯಾವಾಗ ಹೊರಗಡೆ ಹೋಗ್ತೀನಿ ನಾನು. ಇವನಿಗೆ ಅಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಮತ್ತೊಂದು ಘಟನೆ, ಅದೇ ಇಬ್ಬರು ಗೆಳೆಯರು, ಒಬ್ಬ ಅಂತರ್ಮುಖವನ್ನು ಹೊಂದಿರುವಂತಹ ಗೆಳೆಯ, ಮತ್ತೊಬ್ಬ ಬಹಿರ್ಮುಖನಾಗಬೇಕಾಗಿರುವ ಗೆಳೆಯ, ಬಹಿರ್ಮುಖನಾಗಬೇಕೆಂಬ ಹಂಬಲ ಇರುವಂತಹ ಗೆಳೆಯ. ಇವನೇನ್ ಮಾಡ್ತಾನೆ, ಬಹಿರ್ಮುಖನಾದವ ಅಂತರ್ಮುಖನಾದವನನ್ನು ಸಿನಿಮಾ ಕರ್ಕೊಂಡು ಹೋಗ್ತಾನೆ. ಬಾ, ಒಳ್ಳೆ ಸಿನಿಮಾ ಬಂದಿದೆ, ನಿನಗೆ ತೋರಿಸ್ತೀನಿ, ಟಿಕೆಟ್ ನಾನೇ ಕೊಡಿಸ್ತೀನಿ ಬಾ ಅಂತ ಹೇಳಿ ಯಾವುದೋ ಒಂದು ಐಷಾರಾಮ್ಯದ ಥಿಯೇಟರ್ ಕರ್ಕೊಂಡು ಹೋಗಿ ತುಂಬಾ ಹಣವನ್ನ ಖರ್ಚು ಮಾಡಿ ಅವನನ್ನು ಸಿನಿಮಾ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ಕೊಳ್ತಾನೆ. ಸಿನಿಮಾ ಪ್ರಾರಂಭವಾಗತ್ತೆ, ಎಲ್ಲ ಕಡೆ ಕತ್ತಲೆ ಆವರಿಸುತ್ತೆ. ಇವನಿಗೆ ಆಸಕ್ತಿ ಅಂದ್ರೆ ಆಸಕ್ತಿ. ಯಾರಿಗೆ? ಈ ಸಿನಿಮಾ ಹುಚ್ಚನ್ನು ಇಟ್ಟುಕೊಂಡಿರುವವನಿಗೆ. ನೋಡು ನೋಡು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾನೆ. ಇವನು ಕಣ್ಮುಚ್ಕೊಂಡು ಕೊಡ್ತಿರ್ತಾನೆ ಆ ಕತ್ಲೆಯಲ್ಲಿ. ಯಾರು? ಅಂತರ್ಮುಖನಾಗಿದ್ದವ. ಅವನಿಗೆ ಆಸಕ್ತಿನೇ ಇಲ್ಲ ಸಿನಿಮಾದಲ್ಲಿ. ನೋಡು ನೋಡು ಅಂತ ಇದೆ, ನೀವು ನೋಡ್ತಾನೆ ಇಲ್ಲ, ಕಣ್ಮುಚ್ಕೊಂಡಿರ್ತ. ಆಗ ಇವನು ಹೇಳ್ದ, ನಾನು ದುಡ್ಡೆಲ್ಲ ವೇಸ್ಟ್ ಮಾಡಿದೆ, ನೀನು ಸಿನಿಮಾ ನೋಡ್ಲೇ ಇಲ್ವಲ್ಲ ನೀನು. ನನಗೆ ಆಸಕ್ತಿ ಇರ್ಲಿಲ್ಲ ಸಿನಿಮಾದಲ್ಲಿ, ನಿನ್ನ ಬಲವಂತಕ್ಕೋಸ್ಕರ ಬಂದೆ ನಾನು. ಅಲ್ಲೇನಿದೆ ನೋಡೋದು? ಕತ್ತಲೆಯಲ್ಲಿ ಕುಳಿತುಕೊಂಡು ಏನ್ ನೋಡಕ್ ಸಾಧ್ಯ? ಬೆಳಕನ್ನು ನೋಡ್ಬೇಕು ನಾವು. ಬೆಳಕಲ್ಲಿ ಕುಳಿತುಕೊಂಡು ಬೆಳಕನ್ನು ನೋಡಬೇಕು. ಕತ್ತಲೆಯಲ್ಲಿ ಕುಳಿತುಕೊಂಡು ನೋಡೋದು ಕೇವಲ ಅಂಧಕಾರ, ಸುಳ್ಳು ಪ್ರಪಂಚ ಅದು. ಅಲ್ಲಿ ಯಾವುದು ಸತ್ಯವಿಲ್ಲ. ಸತ್ಯವಿರುವುದಾದರೆ ನಮ್ಮ ಆಂತರ್ಯದಲ್ಲಿ, ಆ ಅಂತರ್ಜ್ಞಾನದಲ್ಲಿ, ಆತ್ಮಜ್ಞಾನದಲ್ಲಿ. ನೋಡಿ, ಇಬ್ಬರ ಮನಸ್ಸು ಬೇರೆ ಬೇರೆ. ಆದ್ದರಿಂದ ಒಬ್ಬನಿಗೆ ಬಂಧನಕ್ಕೆ ಕಾರಣವಾಗುತ್ತೆ, ಮತ್ತೊಬ್ಬನಿಗೆ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ. ನಾವು ನಮ್ಮ ಮನಸ್ಸನ್ನು ಸದಾ ಜಾಗರೂಕರಾಗಿ ಇಟ್ಟುಕೊಳ್ಳೋಣ. ಸದಾ ಹಸನ್ಮುಖತೆಯಿಂದ ಮನುಷ್ಯ ಇರುವುದಾದರೆ ಅವನ ಮನಸ್ಸು ಸರಿ ಇದೆ ಅಂತ ಅರ್ಥ. ಆದ್ರಿಂದ ಅಂತಹ ಮನಸ್ಸನ್ನು ಹೊಂದುವಂತವರಾಗೋಣ. ಇನ್ನು ಅನೇಕ ವಿಚಾರಗಳಿದೆ ನೋಡಿ. ಮುಂದಿನ ಶ್ಲೋಕ 175ನೇ ಶ್ಲೋಕ ಅತ್ಯಂತ ರಸಗರ್ಭಿತವಾಗಿದೆ. ವಿವೇಕ ವೈರಾಗ್ಯ ಗುಣಾತಿರೇಕ, ಬಹಳ ಚೆನ್ನಾಗಿದೆ ಆ ಶ್ಲೋಕದ ಮತ್ತು ಇನ್ನು ಉಳಿದಂತ ಶ್ಲೋಕಗಳು. ಮನೋಮಯ ಕೋಶ, ಇದರ ಬಗ್ಗೆ ಚರ್ಚೆ ಮಾಡುವುದಿದೆ. ಅದನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರವನ್ನು ಹೇಳಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.